ಇದು ಮಂಗಳೂರಿನಲ್ಲಿ ಆದಂತಹ ಬೆಳವಣಿಗೆ. ಮತ್ತೊಂದು ಘಟನೆ ಆಗಿದೆ. ಮಂಗಳೂರಲ್ಲಿ ಮೀನು ಹಿಡಿಯೋದಕ್ಕೆ ಹೋಗಿದ್ರು, ಸಮುದ್ರ ಪಾಲಾಗ್ಬಿಟ್ಟಿದ್ದಾರೆ. ನಾಡದೋಣಿ ಮುಗುಚಿ ಇಬ್ಬರು ನೀರು ಪಾಲಾಗಿರುವಂತಹ ಘಟನೆ. ಕಡಲ ಅಲೆಯ ಹೊಡೆತಕ್ಕೆ ದೋಣಿ ಒಂದು ಪಲ್ಟಿಯಾಗಿದೆ. ಮಂಗಳೂರಿನ ತೋಟಬೆಂಗ್ರೆ ಅಳಿವೆ ಬಾಗಿಲು ಬಳಿ ಈ ಘಟನೆ ಆಗಿರೋದು. ಯಶವಂತ ಕಮಲಾಕ್ಷ ಅನ್ನೋರು ನೀರು ಪಾಲಾಗಿದ್ದಾರೆ. ಒಂದು ಕಡೆ ಸಮುದ್ರದಲ್ಲಿ ಜೋರಾಗಿ ಬರ್ತಾ ಇರುವಂತಹ ಅಲೆಗಳು, ಮುಂಗಾರು ಮಾರುತಗಳು, ಇದರ ನಡುವೆ ಸಿಟಿಗಳಲ್ಲಿ, ಗ್ರಾಮೀಣ ಪ್ರದೇಶಗಳಲ್ಲಿ ಆಗ್ತಾ ಇರುವಂತಹ ಅಹಿತಕರ ಘಟನೆಗಳು, ಪ್ರಾಣಹಾನಿಗಳು, ಗುಡ್ಡ ಕುಸಿತ ಪ್ರಕರಣಗಳು, ಮನೆ ಬೀಳುವಂತಹ ಸ್ಥಿತಿಗಳು, ರಸ್ತೆ ತುಂಬೆಲ್ಲ ನೀರು ತುಂಬಿ ಮನೆಗಳಿಗೆ ನೀರು ನುಗ್ಗಿ ಅನೇಕ ಜನ ಸಮಸ್ಯೆಗೊಳಗಾಗ್ತಾ ಇರೋದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಸಮುದ್ರ. ಯಶವಂತ ಮತ್ತು ಕಮಲಾಕ್ಷ ಅನ್ನೋರು ನೀರು ಪಾಲಾಗಿದ್ದಾರೆ. ಮೃತದೇಹಕ್ಕಾಗಿ ಸ್ಥಳೀಯರಿಂದ ಶೋಧ ಕಾರ್ಯ ನಡೀತಿದೆ. ಶೋಧ ಕಾರ್ಯ ಆಗ್ತಿದೆ. ಇಬ್ಬರು ಮೀನುಗಾರರು. ಪ್ರತ್ಯೇಕ ಘಟನೆಗಳಲ್ಲಿ ಇವತ್ತು ಮೃತಪಟ್ಟವರ ಸಂಖ್ಯೆ ಕರ್ನಾಟಕದಲ್ಲಿ 6ಕ್ಕೆ ಏರಿಕೆ ಆಗಿದೆ. 3 ಗುಡ್ಡ ಕುಸಿದು, 3 ವರ್ಷದವರೊಬ್ಬರು, 58 ವರ್ಷದವರೊಬ್ಬರು, ಇನ್ನೊಬ್ಬರು 9 ವರ್ಷದ ಬಾಲಕ, ಇದೀಗ ಇಲ್ಲಿಬ್ಬರು 5. ಮತ್ತೊಂದು ಮಂಗಳೂರಿನಲ್ಲೇ ಗುಡ್ಡ ಕುಸಿತು, ಅಂದರೆ ಮನೆಯ ಗೋಡೆ ಕುಸಿದು ಒಬ್ಬರು ಬಾಲಕಿ ಮೃತಪಟ್ಟಿರೋ ಘಟನೆ. ಒಟ್ಟು 6 ಜನ ಇವತ್ತು ತೀರ್ಕೊಂಡಿದ್ದಾರೆ ಕರ್ನಾಟಕದಾದ್ಯಂತ. ಮೀನುಗಾರರು ನಾಪತ್ತೆಯಾಗಿದ್ದಾರೆ. ಯಶವಂತ ಕಮಲಾಕ್ಷ ಅನ್ನೋರು ನೀರು ಪಾಲಾಗಿದ್ದಾರೆ. ಸಹಜವಾಗಿ ಮೀನುಗಾರರಿಗೆ ಹವಾಮಾನ ಇಲಾಖೆಯವರು ಸೂಚನೆ ಕೊಟ್ಟಿರ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಮೀನುಗಳನ್ನು ಹಿಡಿಯೋದಕ್ಕೆ, ಮೋಜು ಮಸ್ತಿಗೆ ಸಮುದ್ರಕ್ಕೆ ಯಾರೂ ಕೂಡ ಇಳಿಬಾರದು ಅಂತ. ಬಿಕಾಸ್ ದಕ್ಷಿಣ ಕನ್ನಡ ಆಗಿರ್ಬೋದು, ಉಡುಪಿ, ಚಿಕ್ಕಮಗಳೂರು ಎಲ್ಲ ಭಾಗದಲ್ಲಿ ರೆಡ್ ಅಲರ್ಟ್ ಇದೆ ಇದೀಗ. ಸಮುದ್ರದ ಅಲೆಗಳು ಸಿಕ್ಕಾಪಟ್ಟೆ ಜೋರಾಗಿರುವಂತಹ ಪರಿಸ್ಥಿತಿ. ಪಕ್ಕದ ಕೇರಳದಲ್ಲೂ ಕೂಡ ವ್ಯಾಪಕವಾದಂಥ ಮಳೆ ಆಗ್ತಾ ಇದೆ. ಮುಂಗಾರು ಪ್ರವೇಶ ಆಗಿದೆ. ಕರ್ನಾಟಕಕ್ಕೂ ಕೂಡ ಆಗಿರೋದು. ಈ ಸಂದರ್ಭದಲ್ಲಿ ಮೀನುಗಾರರು ಹೋಗಿದ್ದಾರೆ, ಇದೀಗ ನೀರು ಪಾಲಾಗಿದ್ದಾರೆ.